ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆಯ ಜಡಿಮಳೆಗೆ ಪ್ರೀತಿ ಮೂಡಿದೆ. ಇದು ಯೋಗರಾಜ್ ಭಟ್ಟರ ಮುಂಗಾರು ಮಳೆಯ ಹಾಡು. ಅಲ್ಲಿ ಹಾಡಿನಲ್ಲಿ ಜಡಿ ಮಳೆಗೆ ಪ್ರೀತಿ ಮೂಡಿದ್ರೆ, ಇಲ್ಲಿ ಸುರಿದ ಮಳೆಗೆ ಬದುಕೆ ಮೂರಾ ಬಟ್ಟೆಯಾಗಿದೆ. ಮುಂಗಾರು ಹನಿಗಳ ಲೀಲೆ ಇಡೀ ನಗರವನ್ನೇ ಲೀಲಾಜಾಲವಾಗಿ ಮುಳುಗಿಸಿದೆ. ಮುಂಗಾರು ಮಳೆ ಎಂದರೆ ಆರಂಭದಲ್ಲಿ ಅಬ್ಬರಿಸುವುದನ್ನು ಕಡಲ ನಗರಿಯ ಕಾರವಾರಿಗರು ಬಲ್ಲರು. ಎಷ್ಟೇ ಮಳೆ ಅಬ್ಬರಿಸಿದ್ರೂ ಕೊನೆಗೆ ಸೇರುವುದು ಕಡಲಿಗಲ್ಲವೇ ಎನ್ನುತ್ತಾ ಹುಯ್ಯೋ ಮಳೆರಾಯ ನಿನ್ನ ಅಬ್ಬರ ನೋಡಿದ್ದೆ ಎಂದು ನಿರುಮ್ಮಳಾಗುತ್ತಿದ್ರು. ಆದರೆ ಕಳೆದ 11 ಗಂಟೆಗಳ ಕಾಲ ನಾನ್ ಸ್ಟಾಪ್ ವರುಣಾರ್ಭಟಕ್ಕೆ ಕಾರವಾರಿಗರು ಬೆಚ್ಚಿ ಬಿದ್ದಿದ್ದಾರೆ. 15 ವರ್ಷಗಳ ಹಿಂದೆ ಕಂಡ ಮೇಘಸ್ಫೋಟ ಮತ್ತೊಮ್ಮೆ ಮರುಕಳಿಸಿದಾಗ ಅಬ್ಬಾ ಮಳೆರಾಯ ನಿನ್ನ ಲೀಲೆ ಏನಪ್ಪ ಎಂದು ಗೋಗೆರೆದಿದ್ದಾರೆ. ಹಾಗಾದರೆ ಮಳೆಯಿಂದ ಕಾರವಾರ ನಗರ ಹೇಗೆ ಮುಳುಗಿತು, ಏನೆಲ್ಲ ಆಯಿತು ಎನ್ನುವುದರ ಸ್ಟೋರಿ ಇಲ್ಲಿದೆ. ಜೂನ್ 11ರ ಮಧ್ಯರಾತ್ರಿಯಿಂದ ಜೂನ್ 12ರ ರಾತ್ರಿಯವರೆಗೂ ಬಾನು ಬೀರಿದಂತೆ ಅಬ್ಬರಿಸಿದ ಮಳೆ ಕಾರವಾರಿಗರಿಗೆ ಮತ್ತೊಮ್ಮೆ 2009 ಮೆಗಾ ಸ್ಫೋಟದ ಘಟನೆ ನೆನಪಿಸಿತು. ಎಡಬಿಡದೆ ಸುರಿದ ಮಳೆಯಿಂದಾಗಿ ಇಡೀ ಕಾರವಾರ ನಗರ ಮುಳುಗಿದಂತೆ ಕಂಡುಬಂತು. ಬಹುತೇಕ ರಸ್ತೆಗಳಲ್ಲೇ ಮಳೆ ನೀರು ಹೊಳೆಯಾಗಿ ಹರಿದಿದ್ದರಿಂದ ಅಂಗಡಿ ಮುಂಗಟ್ಟುಗಳಲ್ಲಿ ನೀರು ಆವರಿಸಿಕೊಂಡು ಅಪಾರ ಪ್ರಮಾಣದ ಕಿರಾಣಿ ವಸ್ತುಗಳಿಗೆ ಹಾನಿ ಮಾಡಿತು. ಕಾರವಾರ ನಗರದ ಹಬ್ಬುವಾಡದಲ್ಲಿ ಗುಡ್ಡ ಕುಸಿದಿದ್ದು, ಹೆದ್ದಾರಿ ಮಾರ್ಗದ ಬಿಣಗ ಸುರಂಗದ ಬಳಿ ಕಲ್ಲುಗಳು ಉರುಳಿದ ಪರಿಣಾಮ ಈ ಮಾರ್ಗದಲ್ಲಿ ಮತ್ತೊಮ್ಮೆ ಅಪಾಯದ ಸೂಚನೆ ಹಿನ್ನೆಲೆಯಲ್ಲಿ ಒಂದು ಬದಿಯ ಸಂಚಾರಕ್ಕೆ ಸ್ಥಗಿತಗೊಳಿಸಲಾಯಿತು. ಅಕ್ಟೋಬರ್ 10ರಂದು ಕಾರವಾರದಲ್ಲಿ ಮೇಘಸ್ಫೋಟ ಸಂಭವಿಸಿ ಇಡೀ ಕಾರವಾರ ನಗರದಲ್ಲಿ ಜಲಪ್ರವಾಹವಾಗಿತ್ತು. ಇದರಿಂದ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿತ್ತು. ಕಡವಾಡದ ಮೂಡಿ ಭಾಗದಲ್ಲಿ ಗುಡ್ಡ ಕುಸಿದು 19 ಜನ ಸಾವನ್ನಪ್ಪಿದ್ರು. ಅಂತಹುದೇ ಘಟನೆ ಮರುಕಳಿಸುವ ಹಾಗೆ ಕಾರವಾರದಲ್ಲಿ ಬುಧವಾರ ರಾತ್ರಿಯಿಂದ ಎಡಬಿಡದೆ ಗುರುವಾರ ರಾತ್ರಿಯವರೆಗೂ ಮಳೆ ಸುರಿಯಿತು. ಕಾರವಾರದ ಹಬ್ಬುವಾಡದಲ್ಲಿ ಗುಡ್ಡ ಕುಸಿತು ಸ್ಥಳೀಯ ನಿವಾಸಿಗಳನ್ನ ಸ್ಥಳಾಂತರಿಸಲಾಯಿತು. ಹಬ್ಬುವಾಡದ ರಸ್ತೆ ದಿನವಿಡೀ ಜಲಮಯವಾಗಿ ಎಲ್ಲಿ ರಸ್ತೆ ಮತ್ತೆಲ್ಲಿ ಚರಂಡಿ ಇದೆ ಎನ್ನುವುದು ಹುಡುಕುವುದೇ ಕಷ್ಟಕರವಾಯಿತು. ಹಬ್ಬುವಾಡ ರಸ್ತೆಯಲ್ಲಿ ಅಪಾಯಕಾರಿ ಚರಂಡಿ ಇದ್ದು ಮಳೆ ನೀರಿನಿಂದ ಜೀವಭಯದಲ್ಲೇ ಸಂಚಾರ ಮಾಡಬೇಕಾಗಿತ್ತು. ಕಾರವಾರ ನಗರದ ಸಿವಿಲ್ ಕೋರ್ಟ್ ರಸ್ತೆಯಲ್ಲಿ ಮಳೆ ನೀರು ತುಂಬಿ ಮಾವು ಹಣ್ಣಿನ ವ್ಯಾಪಾರಿಗಳು ಕಟ್ಟೆ ಏರಿ ಕುಳಿತುಕೊಳ್ಳುವಂತಾಯಿತು. ಬಿಣಗಾದಲ್ಲಿ ಮಳೆ ನೀರು ರಾತ್ರಿಯಿಂದಲೇ ಭರ್ತಿಯಾಗಿ ಮನೆಯ ಆವರಣವನ್ನ ಆವರಿಸಿಕೊಂಡಿತ್ತು. ಶಿವಾಜಿ ಬಾಡ ಕಾಲೇಜು ಮೈದಾನ ಸಂಪೂರ್ಣ ಜಲಮಯವಾಗಿತ್ತು. ಗುರುಮಠದ ರಸ್ತೆ ಹೊಳೆಯಂತೆ ಕಂಡುಬಂತು. ನಗರದ ರಸ್ತೆಯಂಚಿನ ಮನೆಗಳಿಗೆ ಮಳೆ ನೀರು ನುಗ್ಗಿ ಅಧ್ವಾನ ಸೃಷ್ಟಿಯಾಯಿತು. ಬಹುತೇಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಲಾವೃತಗೊಂಡಿದ್ದು ಇಡೀ ದಿನ ಜನಜೀವನ ಮಳೆಯಲ್ಲಿ ತೊಯ್ದು ಹೋಗಿತ್ತು. ನಿನ್ನೆ ಧಾರಾಧಾರ ಮಳೆ ಆಗಿ 260 ಮಿಲಿಮೀಟರ್ ಮಳೆ ಆಗಿದೆ. ಮಳೆ ವಾತಾವರಣದಿಂದ ಎಲ್ಲ ಅಂಗಡಿ ವ್ಯಾಪಾರ ಎಲ್ಲ ಹಾಳಾಗಿ ತುಂಬ ಕಷ್ಟದಲ್ಲಿ ಇದಾಗಿದೆ. ಗೌರ್ಮೆಂಟಿಂದ ಏನಾದರೂ ಇದು ವ್ಯವಸ್ಥೆ ಸರಿ ಗಟ್ರು ಎಲ್ಲ ಮಣ್ಣು ಗಿಣ್ಣು ಎಲ್ಲ ತುಂಬಿ ಇದಾಗಿ ಹೋಗಿದೆ. ಅದೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸರಿ ಮಾಡಿದ್ರೆ ಇದೆಲ್ಲ ಆಗೋದಿಲ್ಲಾಗಿತ್ತು. ಸಿಕ್ಕಾಪಟ್ಟೆ ನೀರು ತುಂಬಿ ಅಲ್ಲೇ ನಮಗೆಲ್ಲ ತುಂಬ ತೊಂದರೆ ಆಯಿತು. ಇಲ್ಲೆಲ್ಲ ಅಂಗಡಿ ಎಲ್ಲ ಓಪನ್ ಮಾಡಿದ್ರು, ಯಾರು ಪಬ್ಲಿಕ್ ಇಲ್ಲ ಏನಿಲ್ಲ. ಮಳೆದಲ್ಲೇ ನಾವೇ ಕೂತ್ಕೊಂಡು ಬೇಗ ಬಂದ್ ಮಾಡಿ ಹೋಗ್ಬಿಟ್ರೆ ಎಲ್ಲ ಮನೆಗೆ. ತುಂಬ ಮಳೆ ಇತ್ತು. 3-4 ದಿನ ಕಂಟಿನ್ಯೂ ಮಳೆ ಏನಿದೆ. ಇನ್ನು ಮುಂದೆ ಮಳೆ ಆಗ್ಬೋದು. ರೆಡ್ ಅಲರ್ಟ್ ಕೊಟ್ಟಿದ್ದಾರಲ್ಲ. ಕಾರವಾರ ನಗರ ಪ್ರದೇಶದಲ್ಲಿ ಮಳೆ ನೀರು ನುಗ್ಗಿದ್ದರಿಂದ ಅಪಾರ ಪ್ರಮಾಣದಲ್ಲಿ ವ್ಯಾಪಾರಿ ಸರಕುಗಳಿಗೆ ಹಾನಿಯಾಗಿದೆ. ಕಿರಾಣಿ ಅಂಗಡಿ ಸೇರಿದಂತೆ ವಿದ್ಯುತ್ ಉಪಕರಣಗಳು ಸಹ ಮಳೆ ನೀರಿನಿಂದ ತೊಯ್ದಿವೆ. ಹಾನಿಯ ಲೆಕ್ಕ ಇನ್ನಷ್ಟೇ ಮಾಡಬೇಕಾಗಿದೆ. ಅಪಾರ್ಟ್ಮೆಂಟ್ ಒಂದರ ಅಂಡರ್ ಗ್ರೌಂಡ್ಗೆ ನುಗ್ಗಿದ ನೀರು 9ಕ್ಕೂ ಹೆಚ್ಚು ಕಾರುಗಳನ್ನು ಮುಳುಗಿಸಿತು. ರಾಜ್ಯದಲ್ಲೇ ಕಾರವಾರದ ವೈಲ್ವಾಡದಲ್ಲಿ ಅತಿ ಹೆಚ್ಚು ಅಂದ್ರೆ 267 ಮಿಲಿಮೀಟರ್ ಮಳೆ ಸುರಿದ ದಾಖಲೆಯೂ ಆಗಿತ್ತು. ಸುರಿದ
ಬಿರುಸಿನ ಮಳೆಯಿಂದ ಅಲ್ಲಿ ನೀರು ಹೋಗೋ ಜಾಗಕ್ಕೆ ಹೋಗಲಿಲ್ಲ, ನೀರು ರಿಟರ್ನ್ ಬಂತು. ಆ್ಯಕ್ಚುಲಿ ತಗ್ಗು ಪ್ರದೇಶನೇ, ಮೇಲಾಗಿ ನಮ್ಮ ಇದರಲ್ಲಿ ಆರಾಮ್ ಕೆಳಗಡೆ ಬೇಸ್ಮೆಂಟಲ್ಲಿ ನೀರು ಹೋಗಲಿ ಸ್ಥಳ ಇತ್ತು. ನೀರೆಲ್ಲ ನುಗ್ಗಿತು. ಇಲ್ಲಿ 8-10 ಕಾರುಗಳಿದ್ದಾವೆ, ಅವೆಲ್ಲ ಜಲಾವೃತ ಆಗಿಬಿಟ್ಟಿದೆ. 5-6 ಬೈಕ್ ಸ್ಕೂಟರ್ ಇದೆ ಕನಿಷ್ಠ. ಮುಳುಗಡೆ ಹೋಗಿದೆ ಕನಿಷ್ಠ ಅಂದರೆ ಇದು 6 ಫೂಟ್ ನೀರಿದೆ. ಇಲ್ಲಿ ಜನ ಇಲ್ಲ, ಯಾಕಂದರೆ ರಾತ್ರಿ ಆಗಿತ್ತು. ಆಮೇಲೆ ಯಾರು ಇರುವಂಥ ಚಾನ್ಸಸ್ ಇಲ್ಲ, ಎಲ್ಲರೂ ಮಲಗಿದ್ದು. ಕೆಲವರು ಮಂದಿಗೆ ಗೊತ್ತಿಲ್ಲ, ಕೆಲವರು 1-2 ಜನ ಏನೇನೋ ಮಾಡಿ ಗಾಡಿ ತಂದು ಹೊರಗೆ ತಗೊಂಡು ಹೋದರು. ಆದರೆ ಅಷ್ಟು ಟೈಮಿಗೆ ಅವರು ಹೋಗೋ ತನಕ ಇಲ್ಲಿ ಮತ್ತೆ ಬಿರುಸಿನ ನೀರು ಒಳಗೆ ಬಂದು, ಅದಕ್ಕೆ ಕಾರಣ ಏನು ಅಂತ ಯಾರೂ ಹೇಳೋದಿಲ್ಲ. ಹವಾಮಾನ ಇಲಾಖೆ ಭಾರೀ ಮಳೆಯ ಮುನ್ಸೂಚನೆ ನೀಡಿತ್ತಾದರೂ ಬುಧವಾರ ರಾತ್ರಿ 11 ಗಂಟೆ ಸುಮಾರಿಗೆ ಸುರಿದ ಮಳೆ ಗುರುವಾರವೂ ಎಡಬಿಡದೆ ಸುರಿದಿತ್ತು. ನಾನ್ ಸ್ಟಾಪ್ ಮಳೆಗೆ ಕಾರವಾರ ನಗರವೇ ನಲುಗಿ ಹೋಗುವಂತಾಗಿದ್ದು, ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಹರಿಯಲು ಸಾಲದೆ ಚರಂಡಿ ನೀರು ರಸ್ತೆಗೆ ನುಗ್ಗಿತ್ತು. ಕೆಲ ದಿನ ಬಿಡುವು ನೀಡಿದ ಮಳೆ ಈ ಪರಿಯಾಗಿ ಸುರಿಯುತ್ತದೆ ಎನ್ನುವ ಕಲ್ಪನೆಯೂ ಜನರಲ್ಲಿರದೇ ಇರುವುದರಿಂದ ಹಾನಿಯನ್ನ ತಡೆಗಟ್ಟಲಾಗದ ಸ್ಥಿತಿ ನಿರ್ಮಾಣವಾಗಿತ್ತು. ಸಾಮಾನ್ಯವಾಗಿ ಕಾರವಾರದಲ್ಲಿ ಮಳೆ ಅಬ್ಬರಿಸಿದ್ರೂ ಹೆಚ್ಚಾಗಿ ನೀರು ಸಮುದ್ರ ಸೇರಿಕೊಳ್ಳುತ್ತದೆ. ಆದರೆ ಕಾರ ಹುಣ್ಣಿಮೆ ನಿಮಿತ್ತ ಸಮುದ್ರದಲ್ಲಿ ಬರತ ಹೆಚ್ಚಿದ್ದರಿಂದ ಮಳೆ ನೀರು ಒಳ ಸೇರಿಸಿಕೊಳ್ಳದ ಸಮುದ್ರ ಕೋಣೆನಾಲದ ಮೂಲಕವೇ ಅದನ್ನ ವಾಪಸ್ ಕಳುಹಿಸಿದ್ದರಿಂದ ನಗರದ ಕೆಲ ರಸ್ತೆಗಳಲ್ಲಿ ಮಳೆ ನೀರು ಹರಿಯಲು ಕಾರಣವಾಯಿತು. ಮತ್ತೊಂದೆಡೆ ಪೂರ್ವದ ಗುಡ್ಡದಲ್ಲಿ ಸುರಿದ ನೀರು ಪಶ್ಚಿಮಕ್ಕೆ ಹರಿದಿದ್ದರಿಂದ ಹಬ್ಬುವಾಡದ ರಸ್ತೆಗಳಲ್ಲಿ ಜಲಾವೃತಗೊಳ್ಳುವಂತಾಯಿತು. ಇದಕ್ಕಿಂತ ಮುಖ್ಯವಾಗಿ ಕಾರವಾರ ನಗರದಲ್ಲಿ ಚರಂಡಿ ಅವ್ಯವಸ್ಥೆಯು ಮಳೆ ನೀರನ್ನ ಸಮುದ್ರಕ್ಕೆ ಹರಿಸಲು ನೆರವಾಗಲಿಲ್ಲವೆಂದು ಹೇಳಲಾಗುತ್ತಿದೆ. ಒಟ್ಟಾರೆ ಕಾರವಾರ ನಗರ 2 ದಿನದ ಮಳೆಗೆ ನಲುಗಿ ಹೋಗುವಂತಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕಾರವಾರ ನಗರದಲ್ಲಿ ಮಳೆ ತಂದ ಕಣ್ಣೀರ ಕತೆ. ಮಳೆ ನಿಂತರೂ ಹನಿ ನಿಂತಿಲ್ಲವೆನ್ನುವಂತೆ ಶುಕ್ರವಾರವೂ ಮೇಘಗಳು ಬಾನಿನಲ್ಲಿ ಆವರಿಸಿಕೊಂಡು ಆಗಾಗ ಧರೆಗೆ ಮಳೆಯಾಗಿ ಅಪ್ಪಳಿಸುತ್ತಲೇ ಇವೆ. ಆದರೆ ಒಂದು ಮಳೆ ಕಾರವಾರಕ್ಕೆ ಅತಿ ದೊಡ್ಡ ಪಾಠ ಕಲಿಸಿದೆ ಎಂದೇ ಹೇಳುವಂತಾಗಿದೆ ಎನ್ನುತ್ತಾ ಇವತ್ತಿನ ಸ್ಪೆಷಲ್ ಸ್ಟೋರಿ ಮುಗಿಸ್ತಾ ಇದ್ದೇವೆ. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.